ಹೌದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂದರೆ ಕನ್ನಡವನ್ನು ಅಭಿವೃದ್ಧಿ ಮಾಡುವ ಪ್ರಾಧಿಕಾರ ಎಂದು ಭಾವಿಸಬೇಡಿ. ಯಾಕೆಂದರೆ ಸರ್ಕಾರ ಮಾಡಿದ ಆದೇಶಗಳ ಅನುಷ್ಠಾನದ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡುವ ಒಂದು ಪೋಸ್ಟ್ಮನ್ ಕೆಲಸ ಮಾತ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತದೆ. ಇದನ್ನ ಹೇಳಿದವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ. ಈವರೆಗೆ ಸರ್ಕಾರಗಳು 3,000 ಆದೇಶಗಳನ್ನು ಮಾಡಿದ್ದು, ಅದರಲ್ಲಿ 1,500 ಪ್ರಮುಖ ಆದೇಶಗಳು ಸೇರಿವೆ ಎಂದು ಅವರು ಹೇಳಿದರು. ಸರ್ಕಾರದ ಆದೇಶಗಳ ಅನುಷ್ಠಾನದ ಮಾಹಿತಿ ಪಡೆದು ಅದನ್ನು ಸರ್ಕಾರಕ್ಕೆ ವರದಿ ಮಾಡುವುದಷ್ಟೇ ಪ್ರಾಧಿಕಾರದ ಕೆಲಸ. ಇನ್ನು ಪ್ರಾಧಿಕಾರಕ್ಕೆ ಕನಿಷ್ಠ 30 ಕೋಟಿ ಅನುದಾನ ನೀಡುವಂತೆ ಕೋರಲಾಗಿದೆ. ಆದರೆ ಸರ್ಕಾರ ನೀಡುತ್ತಿರೋದು ಕೇವಲ 2 ಕೋಟಿ ಮಾತ್ರ. ಬೀದರ್, ಯಾದಗಿರಿ, ಗುಲ್ಬರ್ಗಾ, ಶಿವಮೊಗ್ಗ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಭೇಟಿ ನೀಡಿದ್ದು, ಆ ಜಿಲ್ಲೆಗಳಿಗೆ ಹೋಲಿಸಿದರೆ ಚಿಕ್ಕಬಳ್ಳಾಪುರ ಕನ್ನಡ ಅನುಷ್ಠಾನದಲ್ಲಿ ಉತ್ತಮವಾಗಿದೆ ಎಂದು ಹೇಳಿದರು. ಸುಮಾರು ನೀವು 56ರಿಂದ ಹೊರಟ ಎಲ್ಲ ಆದೇಶಗಳನ್ನು ಲೆಕ್ಕ ಹಾಕಿದರೆ ಕನ್ನಡ ಪರವಾದ ಸುಮಾರು 3,000ಕ್ಕಿಂತ ಹೆಚ್ಚು ಆದೇಶಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು 1,200 ಪ್ರಮುಖವಾದ ಆದೇಶಗಳು ಕನ್ನಡ ಪರವಾಗಿ ಬಂದಿವೆ. ಈ 1,200 ಆದೇಶಗಳು ಭಾಳ ಮುಖ್ಯ ಆಗ್ತವೆ. ಯಾಕೆಂತಂದರೆ 1990ರ ಅನಂತರ ಬೆಳೆದ ಜಾಗತೀಕರಣ ಏನಿದೆ, ಇದರ ಹೊಡೆತಕ್ಕೆ ಸಿಕ್ಕಿ ಕನ್ನಡದಂಥ ಅನೇಕ ಭಾಷೆಗಳು ಇವತ್ತು ನಿರೀಕ್ಷಿತ ವೇಗದಲ್ಲಿ ಬೆಳೀತಾ ಇಲ್ಲ. ಅನೇಕ ಭಾಷೆಗಳು ಪತನಮುಖಿಯಾಗಿವೆ. ಅದಕ್ಕೆ ಒಂದು ಭಾಷೆಗೆ, ಕನ್ನಡದಂಥ ಒಂದು ಭಾಷೆಗೆ ಇವತ್ತು ರಾಜ್ಯ ಮಟ್ಟದ ಸಮಸ್ಯೆಗಳಿರ್ತವೆ, ಆಮೇಲೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳಿರ್ತವೆ, ಆಮೇಲೆ ಜಾಗತೀಕರಣದ ಕಾರಣವಾಗಿ ಗ್ಲೋಬಲ್ ಆದ ಜಾಗತಿಕ ಸಮಸ್ಯೆಗಳು ಕೂಡ ಇರ್ತವೆ. ಇಂಗ್ಲೀಷ್ನಂಥ ಒಂದು ಭಾಷೆಯ ಪ್ರವೇಶ ಕೂಡ ಇರ್ತದೆ. ಈ ಮೂರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅನೇಕ ಆದೇಶಗಳನ್ನು ಸರ್ಕಾರ ಕಾಲಕಾಲಕ್ಕೆ ಹೊರಡಿಸಿದೆ. ನಮ್ಮ ಪ್ರಾಧಿಕಾರದ ಕೆಲಸ ಏನು ಅಂದರೆ, ಸರ್ಕಾರ ಹೊರಡಿಸಿದ ಆದೇಶಗಳ ಅನುಷ್ಠಾನ ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಂದ ಸಾಕಷ್ಟು ವಿವರಗಳನ್ನು ಪಡೆದು ಆ ವಿವರಗಳನ್ನು ಒಂದು ವರದಿಯನ್ನಾಗಿಸಿ ಸರ್ಕಾರಕ್ಕೆ ಕೊಡುವುದು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅನೇಕ ಅಧಿಕಾರಿಗಳು ಬಂದಿದ್ದರು ಮತ್ತು ಬಹಳ ಮಾಹಿತಿಗಳನ್ನು ಕೂಡ ತಂದಿದ್ರು ಅವರು. ಚಿಕ್ಕಬಳ್ಳಾಪುರದಲ್ಲಿ ಅಂತಹ ಕನ್ನಡದ ಕ್ರಾಂತಿ ಏನಾಗಿದೆ ಎಂದು ಪತ್ರಕರ್ತರು ಅವರನ್ನು ಪ್ರಶ್ನಿಸಿದರೆ, ವೈದ್ಯರು ರೋಗಿಗೆ ಬರೆದುಕೊಡುವ ಚೀಟಿಯಲ್ಲಿ ರೋಗಿಯ ಹೆಸರನ್ನು ಕನ್ನಡದಲ್ಲಿ ಬರೆಯುತ್ತಿದ್ದಾರೆ ಎಂದು ಅಧ್ಯಕ್ಷರು ಹೇಳಿದರು. ಅಂತಹ ವೈದ್ಯರಾಗಲಿ ಆಸ್ಪತ್ರೆಯಾಗಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಕಂಡಿಲ್ಲವಲ್ಲ ಎಂದು ಪತ್ರಕರ್ತ ಸಮೂಹ ಹುಬ್ಬೇರಿಸುವ ಜೊತೆಗೆ ನಿಮಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಹೇಳುತ್ತಿದ್ದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳೇ ಮಾಹಿತಿ ನೀಡಿದರು ಎಂದು ಹೇಳುವ ಮೂಲಕ ಚರ್ಚೆಗೆ ತಡೆ ಹಾಕಿದರು. ಹೆದ್ದಾರಿಯಲ್ಲಿ ಹಾಕಿರುವ ಗ್ರಾಮಗಳ ನಾಮಫಲಕಗಳಲ್ಲಿ ದೋಷ, ಬ್ಯಾಂಕುಗಳಲ್ಲಿ ವ್ಯವಹರಿಸುವಾಗ ಕನ್ನಡದ ಕೊರತೆಯ ಬಗ್ಗೆ ಮಾತನಾಡಿದ ಅಧ್ಯಕ್ಷರು, ಹೈದರಾಬಾದ್ನಲ್ಲಿ ಬ್ಯಾಂಕಿಂಗ್ ಕೆಲಸಗಳಿಗಾಗಿಯೇ ವಿಶೇಷ ತರಬೇತಿ ಕೇಂದ್ರಗಳಿವೆ. ಆದರೆ ರಾಜ್ಯದಲ್ಲಿ ಅಂತಹ ತರಬೇತಿ ಸಿಗುತ್ತಿಲ್ಲ. ಹಾಗಾಗಿ ಆಂಧ್ರದವರು ಹೆಚ್ಚು ಬ್ಯಾಂಕುಗಳಿಗೆ ನೇಮಕವಾಗಿ ಸಮಸ್ಯೆ ಆಗುತ್ತಿದ್ದಾರೆ. ಹಾಗೆ ಹೊರ ರಾಜ್ಯದಿಂದ ಬಂದ ಬ್ಯಾಂಕ್ ನೌಕರರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ರಚಿಸಿರುವ ಸರಳ ಕನ್ನಡ ಪುಸ್ತಕದಿಂದ ಕನ್ನಡ ಭಾಷೆ ಕಲಿಸಬೇಕೆಂದು ಸಲಹೆ ನೀಡಿದರು. ಇನ್ನು ಕೈಗಾರಿಕೆಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಗಳು ಕನ್ನಡ ಮಾತನಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡುತ್ತಿದ್ದು, ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದ ಅಧ್ಯಕ್ಷರು, ಇವರಿಗೆಲ್ಲ ಕನ್ನಡ ಕಲಿಸುವ ಕೆಲಸವಾಗಬೇಕು ಎಂದರು. ಒಂದು SLBC ಇದೆ, ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕಾರ್ಪೊರೇಷನ್. ಅದು ಅಲ್ಲಿ ಈಗ ಕೆನರಾ ಬ್ಯಾಂಕ್ ಅದರಲ್ಲಿ ಲೀಡಿಂಗ್ ಆಗಿದೆ. ಸೊ ಇವತ್ತಿನ ತೀರ್ಮಾನ ಏನಾಯಿತು ಅಂತಂದರೆ, ಈಗ ಬೇರೆ ಭಾಷೆಯವರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದ ಹಾಗೆ ಕನ್ನಡಿಗರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ಯಾಕೆಂತಂದರೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಮೊದಲು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಮಾಡ್ತಾಯಿತ್ತು, ಪ್ರಾದೇಶಿಕವಾದ ರಿಕ್ರೂಟ್ಮೆಂಟ್ ಬೋರ್ಡ್. ಆವಾಗ ಕನ್ನಡದವ್ರು ಬರ್ತಾಯಿದ್ರು. ಈ ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಆಮೇಲೆ ಕರ್ನಾಟಕ ಬ್ಯಾಂಕು, ವಿಜಯ ಬ್ಯಾಂಕು, ಇವೆಲ್ಲ ಕರ್ನಾಟಕ ಜನ್ಯ ಕಾರ್ಪೊರೇಷನ್ ಬ್ಯಾಂಕ್, ಇವೆಲ್ಲ ಮಂಗಳೂರಿನಲ್ಲಿ ಹುಟ್ಟಿದ ಬ್ಯಾಂಕ್ಗಳಾದ್ದರಿಂದ ಸಹಜವಾಗಿ ಕನ್ನಡದವರು ಬರ್ತಾಯಿದ್ರು. ಆದರೆ ಅದು ನ್ಯಾಷನಲೈಸ್ ಆದಮೇಲೆ ನಿಧಾನವಾಗಿ ಹೋಗಿ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಇದ್ದಾಗಲೂ ಕನ್ನಡದವರು ಬರ್ತಾಯಿದ್ರು. ಈಗ ಅದು ನ್ಯಾಷನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಆದಾಗ ಕನ್ನಡದವರು ಬರ್ತಾ ಇಲ್ಲ. ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಡೀತದೆ, ಕನ್ನಡದಲ್ಲಿ ನಡೀತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಭಾಳ ಜನ ಅದರಲ್ಲಿ ಆಸಕ್ತಿ ಕಳ್ಕೊಂಡ್ರು. ಆದರೆ ಈ ಥರದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಹೈದರಾಬಾದಿನಂಥ ಕಡೆ ಈ ಎಕ್ಸಾಮ್ಗಳಿಗೆ ಹೇಗೆ ತಯಾರು ಮಾಡಬೇಕು ಎಂಬ ತರಬೇತಿ ಕೇಂದ್ರಗಳೇ ಇದ್ದಾವೆ. ತರಬೇತಿ ಕೇಂದ್ರಗಳಿದೆ, ಅವರು ತಯಾರು ಮಾಡ್ತಾರೆ. ಅವರು ತಯಾರು ಮಾಡಿದ್ದರಿಂದ ಇವತ್ತು ಇಡೀ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋರು ತೆಲುಗರು.
ಅದಕ್ಕೆ ಯಾಕೆ ಕಾರಣ ಅಂದರೆ ಆ ತರಬೇತಿ ಕೇಂದ್ರಗಳು, ನಮಗೆ ಅಂಥ ತರಬೇತಿ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ನಾವು ಮಾಡಬಹುದಾದ ಕೆಲಸ, ಅಥವಾ ಪ್ರಾಧಿಕಾರ ತನ್ನ ಅನೇಕ ಮಿತಿಗಳ ನಡುವೆ ಮಾಡಬಹುದಾದ ಕೆಲಸ ಯಾವುದು ಅಂತಂದರೆ ಬ್ಯಾಂಕಿಂಗ್, ಅದನ್ನು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡು ಮತ್ತೆ ನೀವು ಪುನಃಸ್ಥಾಪನೆ ಮಾಡಬೇಕು ಎಂಬುದನ್ನು ಮಾನ್ಯ ಎಲ್ ಹನುಮಂತಯ್ಯನವರು 6-7 ಸತಿ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಕನ್ನಡ ಭವನದಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸಲು ರಿಯಾಯಿತಿ ದರದಲ್ಲಿ ಭವನ ನೀಡಬೇಕು ಎಂಬ ಬೇಡಿಕೆ ಕನ್ನಡಪರ ಸಂಘಟನೆಗಳಿಂದ ಬಂದಿದ್ದು, ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಇದಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ಬ್ಯಾಂಕಿನಲ್ಲಿ ಕೆಲಸ ಪಡೆಯಲು ಕರ್ನಾಟಕದಲ್ಲಿಯೂ ಕೌಶಲ್ಯ ತರಬೇತಿ ನೀಡುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡಲಾಗುವುದು ಎಂದು ಅಧ್ಯಕ್ಷರು ಹೇಳಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ಪ್ರಾಧಿಕಾರದ ಕ್ರಮವೇನು ಎಂಬ ಪ್ರಶ್ನೆಗೆ, ಇದು ನಮ್ಮ ವ್ಯಾಪ್ತಿಗೆ ಸೇರಿದ ಸಮಸ್ಯೆ ಅಲ್ಲ. ರಾಜ್ಯಾದ್ಯಂತ ಕನ್ನಡ ಶಾಲೆಗಳು ದುಸ್ಥಿತಿಯಲ್ಲಿವೆ. 50,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕವಾಗಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಹೇಳಿದರು. ಭವನ ಕಟ್ಟಿದ್ದೀರಿ, ಅದನ್ನು ರಿಯಾಯಿತಿ ದರದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಕೊಡಬೇಕು ಎಂಬುದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಅದಕ್ಕೊಂದು ಸಮಿತಿ ಇರ್ತದೆ, ಆ ಸಮಿತಿಯ ತೀರ್ಮಾನ ತಗೊಂಡು ಇಲ್ಲಿ ಏನು ಇದನ್ನು ಅದರ ಒಂದು ಅಂದರೆ ಸ್ವಲ್ಪ ಅಪ್ರಸ್ತುತ ಆಗ್ಬೋದು. ಹಿಂದಿನವರು ಒಂದು ಸಣ್ಣ ಕೊಠಡಿ ನಮಗೆ ಬೇಕು ಅಂತ ಆವಾಗ MP ಆಗಿರುವ ವೀರಪ್ಪ ಮೊಯ್ಲಿ ಅವರನ್ನು ಕೇಳಿದ್ರಂತೆ. ವೀರಪ್ಪ ಮೊಯ್ಲಿ ಸಣ್ಣ ಕೊಠಡಿ ಯಾಕೆ, ನಿಮಗೊಂದು ಕನ್ನಡ ಭವನವನ್ನೇ ಕಟ್ಟಿಕೊಡ್ತೀನಿ ಅಂತ ಆ ಕಾಲದಲ್ಲಿ ಶುರು ಮಾಡಿದ್ರಂತೆ. ಅದು ಮುಗಿದು ಎಷ್ಟೋ ವರ್ಷಗಳಾಗಿದೆ, ಆದರೆ ಈಗ ಅದು ಕಟ್ಟಡ ಉದ್ಘಾಟನೆ ಆಗ್ತಿದೆ ಮತ್ತು ಆ ಕಟ್ಟಡದ ಅದನ್ನು ರಿಯಾಯಿತಿ ದರದಲ್ಲಿ ಕನ್ನಡ ಪರ ಹೋರಾಟಗಾರರಿಗಂತಲ್ಲ, ಕನ್ನಡ ಪರ ಚಟುವಟಿಕೆಗಳಿಗೆ ಅದನ್ನು ಕೊಡ್ತಾರೆ ಎಂಬುದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಒಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂಬುದು ಕೇವಲ ಆದೇಶಗಳ ಅನುಷ್ಠಾನದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಒಂದು ಅಂಚೆ ಕೆಲಸ ಮಾಡಲಿದೆಯೇ ಹೊರತು ಕನ್ನಡ ಅಭಿವೃದ್ಧಿಯ ಬಗ್ಗೆ ಆಗಲಿ ಕನ್ನಡಿಗರ ಅಭಿವೃದ್ಧಿಗಾಗಲಿ ಇವರು ಯಾವುದೇ ಕ್ರಮ ವಹಿಸಲು ಅಧಿಕಾರವೂ ಇಲ್ಲ, ಅನುದಾನವೂ ಇಲ್ಲ ಎಂಬುದು ಅಧ್ಯಕ್ಷರು ಪರೋಕ್ಷವಾಗಿ ಹೇಳಿದ್ದು, ಕೇವಲ ಅಧಿಕಾರಿಗಳ ಸಭೆ ನಡೆಸಿ ಚಿಕ್ಕಬಳ್ಳಾಪುರದಿಂದ ಹೊರಟಿದ್ದು ವಿಶೇಷವಾಗಿತ್ತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.